ಶಿಡ್ಲಘಟ್ಟ ತಾಲೂಕು ಹೊರವಲಯದ ಆನೂರು ಗ್ರಾಮದಲ್ಲಿ ಕಳೆದ 40 ವರ್ಷಗಳಿಂದ ಸತತವಾಗಿ ಶ್ರೀ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಗ್ರಾಮದ ಗೌಡರ ಬೀದಿಯಲ್ಲಿ ಅದ್ದೂರಿಯಾಗಿ ಗಣೇಶ ಮೂರ್ತಿಯನ್ನ ಪ್ರತಿಷ್ಠಾಪಿಸಿ ಶ್ರದ್ಧಾ ಭಕ್ತಿಯಿಂದ ಪೂಜಾ ಪುನಸ್ಕಾರಗಳನ್ನು ನಡೆಸಿ ಗ್ರಾಮದಲ್ಲಿ ಭಕ್ತಿ ಸಾಂಸ್ಕೃತಿಕ ಸಂಭ್ರಮವನ್ನು ಮುಂದುವರಿಸಿಕೊಂಡು ಬರುತ್ತಿದ್ದಾರೆ. ಅದೇ ರೀತಿ ಈ ವರ್ಷವೂ ಕೂಡ ಗ್ರಾಮದ ಎಲ್ಲ ಭಕ್ತಾದಿಗಳು ಒಗ್ಗೂಡಿ ಶಿವ ಮತ್ತು ಗಣೇಶ ದೇವರ ಒಂದೇ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ದು, ವಿಶೇಷವಾಗಿ ಶಿವಪರಮಾತ್ಮ ಹಾಗೂ ಗಣೇಶನ ಸ್ಮರಣೆ ಭಕ್ತರ ಮನಸ್ಸಿಗೆ ಹೊಸ ಚೈತನ್ಯ ತುಂಬಿತ್ತು. ಪ್ರತಿ ವರ್ಷದಂತೆ ಹಿರಿಯರ ಮಾರ್ಗದರ್ಶನದಲ್ಲಿ ಸಾಗುತ್ತಿರುವ ಈ ಪರಂಪರೆ ಈ ಬಾರಿಯೂ ಬಹಳ ವಿಜೃಂಭಣೆಯಿಂದ ನಡೆಯುತ್ತಿದೆ. ಇದು ಆನೂರಿನ ಗೌಡರ ಬೀದಿಗೆ ವಿಶಿಷ್ಟವಾದ ಗುರುತು ಮತ್ತು ಗೌರವವನ್ನು ತಂದುಕೊಟ್ಟಿದೆ. ಗಣೇಶೋತ್ಸವ ಕಾರ್ಯಕ್ರಮ ಪ್ರಯುಕ್ತ ಪ್ರತಿನಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ನೃತ್ಯ ಪ್ರದರ್ಶನವಾಗಲಿದ್ದು, ಗ್ರಾಮದಲ್ಲಿ ಹಬ್ಬದ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸಿದೆ ಎಂದು ಅರ್ಚಕರು ತಿಳಿಸಿದರು. ಆನೂರಿನ ಗೌಡರ ಬೀದಿಯಲ್ಲಿ ನೆಲೆಸಿರುವ ಶ್ರೀ ವಿನಾಯಕ ಗೆಳೆಯರ ಬಳಗದಿಂದ 40 ವರ್ಷದಿಂದ ಇದೇ ರೀತಿಯಾಗಿ ಸಹಕರಿಸಿ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿಯವರ ಪೂಜೆಯನ್ನು ಏರ್ಪಡಿಸಿರುತ್ತಾರೆ. ಆದ್ದರಿಂದ ಪ್ರತಿ ಎಲ್ಲ ಬಂಧು ಬಳಗ ಹಾಗೂ ಊರಿನ ಎಲ್ಲ ಪ್ರಮುಖರು ಇದಕ್ಕೆ ಸಹಕರಿಸಿ ಬಹಳ ವಿಜೃಂಭಣೆಯಿಂದ ಮಾಡಿರುತ್ತಾರೆ. ಆದ್ದರಿಂದ ಪ್ರತಿ ವರ್ಷವೂ ಸಹ 3 ದಿನ ಇದಕ್ಕೆ ಎಲ್ಲ ಮಹಾಜನರು ಹಾಗೂ ಆನೂರಿನ ಜನತೆಯರು ಸಹಕಾರವಿರುತ್ತೆ. ಮತ್ತು ಕಡೆಯ ದಿನ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹಾಗೂ ಉತ್ಸವ ಮೂರ್ತಿಯನ್ನು ವಿಸರ್ಜಿಸಲಾಗುತ್ತದೆ. ಅದೇ ರೀತಿಯಾಗಿ 3 ದಿನವೂ ಪೂಜೆಯನ್ನು ಸಹ ಏರ್ಪಡಿಸಿರುತ್ತಾರೆ. ನೃತ್ಯ, ಡ್ಯಾನ್ಸ್ ಹಾಗೂ ಮನೋರಂಜನೆಯ ಕಾರ್ಯಕ್ರಮವನ್ನು ನೀಡಿರುತ್ತಾರೆ. ಆದ್ದರಿಂದ ಭಕ್ತ ಮಹಾಶಯರೆಲ್ಲರೂ ಸಹ ಆನೂರಿನ ಘನತೆಗೆ ಮೆಚ್ಚಿಸಿ 40 ವರ್ಷದಿಂದ ಈ ವಿನಾಯಕ ಗೆಳೆಯರ ಬಳಗದಿಂದ ಎಲ್ಲರೂ ಸಹ ಸಹಕರಿಸಿರುತ್ತಾರೆ. ಇಂತಿ ಶ್ರೀ ಆನೂರಿನ ಭಕ್ತ ಮಹಾಶಯರು ಆನೂರು. ಒಟ್ಟಾರೆ ಕಳೆದ 40 ವರ್ಷಗಳಿಂದ ಹಿರಿಯರ ಮಾರ್ಗದರ್ಶನದಲ್ಲಿ ಸಾಗುತ್ತಿರುವ ಈ ಭಕ್ತಿ ಪರಂಪರೆ ಗ್ರಾಮಕ್ಕೆ ಮತ್ತಷ್ಟು ಮೆರುಗು ತರಲಿ, ಹಳ್ಳಿಯ ಹೆಸರನ್ನ ಪ್ರಸಿದ್ಧಪಡಿಸಲಿ ಎಂಬುದು ಎಲ್ಲರ ಆರೈಕೆ.